ಇನ್ನು ಚಳಿಗಾಲ ಮುಗ್ದಿಲ್ಲ, ಬೇಸಿಗೆ ಶುರುವಾಗಿಲ್ಲ. ಅದಾಗ್ಲೇ ನಗರದಲ್ಲಿ ಕುಡಿಯೋ ನೀರಿಗೂ ಜನ ಪರದಾಡ್ತಿದ್ದಾರೆ. ಕುಡಿಯೋಕೂ ನೀರಿಲ್ಲ ಸ್ವಾಮಿ ಅಂತ ಬೀದಿಗಿಳಿದಿದ್ದಾರೆ. ಸ್ವಂತ ಬೋರ್ವೆಲ್ಗಳು ಇದ್ರೂ ಮಾಲೀಕರಿಗೆ ನೆಮ್ಮದಿ ಇಲ್ಲದಾಗಿದೆ. ಹಣ ಹಣ ಅಂತ ನೀರಿಗೆ ಕನ್ನ ಹಾಕ್ತಿದ್ದವರಿಗೆ ಸ್ಥಳೀಯ ನಿವಾಸಿಗಳು ಬಿಸಿ ಮುಟ್ಟಿಸಿದ್ದಾರೆ. ಸಹಿಸಿದ್ದು ಸಾಕಾಗಿದೆ. ಜನರ ಪಿತ್ತ ನೆತ್ತಿಗೇರಿದೆ. ಕಾವೇರಿ ನೀರು ಬರ್ತಿಲ್ಲ, ಬೋರ್ವೆಲ್ಗಳಲ್ಲಿ ನೀರು ಪಾತಾಳಕ್ಕಿಳಿದಿದೆ. ಟ್ಯಾಂಕರ್ ನೀರು ಮಾರಾಟದ ವಿರುದ್ಧ ನಿವಾಸಿಗಳು ಬೀದಿಗಿಳಿದಿದ್ದಾರೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಟ್ಯಾಂಕರ್ಗಳ ಹಾವಳಿ, ಬೋರ್ವೆಲ್ಗಳು ಖಾಲಿ ಖಾಲಿ. ಲ್ಯಾಂಡ್ ಓನರ್ಸ್ ಧನದಾಹ, ನೀರಿಗಾಗಿ ಜನರ ಪರದಾಟ. ಉದ್ಯಾನ ನಗರಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ಸಂಕಷ್ಟ ಎದುರಾಗಿದೆ. ವಾಟರ್ ಟ್ಯಾಂಕರ್ ಮಾಲೀಕರ ವಿರುದ್ಧ ಆಕ್ರೋಶ ಹೊರಹಾಕ್ತಿರೋ ಇವರೆಲ್ಲ ಕೆಂಗೇರಿ ಬಳಿಯ ಮೂಕಾಂಬಿಕಾ ಲೇಔಟ್ ನಿವಾಸಿಗಳು. ಇದೇ ಏರಿಯಾದಲ್ಲಿ 5 ತಿಂಗಳಿನಿಂದ ನೀರಿಗಾಗಿ ಇನ್ನಿಲ್ಲದಂತೆ ಪರದಾಡ್ತಿದ್ದಾರೆ. ಸ್ವಂತ ಬೋರ್ವೆಲ್ಗಳಿದ್ರೂ ಹನಿ ಹನಿ ನೀರಿಗೂ ಎದುರು ನೋಡ್ತಿದ್ದಾರೆ. ಇದೇ ಏರಿಯಾದಲ್ಲಿ ನಾಗರಾಜ್ ಎಂಬುವವರು ಅನಧಿಕೃತವಾಗಿ ಟ್ಯಾಂಕರ್ಗಳ ಮೂಲಕ ನೀರು ಮಾರಾಟ ಮಾಡ್ತಿದ್ದಾರಂತೆ. ಪ್ರತಿನಿತ್ಯ 70ಕ್ಕೂ ಹೆಚ್ಚು ಟ್ಯಾಂಕರ್ಗಳ ಮೂಲಕ ಬೇರೆ ಏರಿಯಾಗಳಿಗೆ ನೀರು ಸರಬರಾಜು ಮಾಡ್ತಿದ್ದಾರೆ. ಪರಿಣಾಮ ಅಕ್ಕಪಕ್ಕದ ಬೋರ್ವೆಲ್ಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿದಿದೆ. ಬಿಬಿಎಂಪಿಯ ಬೋರ್ವೆಲ್ಗಳು ಬರಿದಾಗಿವೆ. 4 ದಿನಕ್ಕೊಮ್ಮೆ ಬರೋ ಕಾವೇರಿ ನೀರು ಒಂದು ಸಿಂಟೆಕ್ಸ್ ಟ್ಯಾಂಕ್ ತುಂಬಲ್ಲ. ಕುಡಿಯೋಕ್ಕೂ ನೀರಿಲ್ಲ. ನಾವೇನ್ ಮಾಡಬೇಕು ಅಂತ ಸ್ಥಳೀಯ ನಿವಾಸಿಗಳು ಪ್ರಶ್ನಿಸಿದ್ದಾರೆ. ಬೆಳಗ್ಗೆ ಟ್ಯಾಂಕರ್ ನಿಲ್ಸಿದಕ್ಕೆ ನಾವು ಇದು ಇಲ್ಲ ಹತ್ತಿ ಹೊಡ್ಕೊಂಡು ಹೋಗ್ರಿ ಅವ್ರ ಮೇಲೆ ಅಂತಾರೆ. ಏನ್ ಮಾಡ್ಕೊಳ್ರಿ ನೀವು ಅಂತಾರೆ. ಅವ್ರು ನಿಲ್ಸಿದ್ರೆ ನಾವು ಬೇರೆ ಕಡೆ ಟ್ಯಾಂಕರ್ ಇಂದ ನಾವು ಓಡಿಸ್ಕೋಬಾರ್ದಂತೆ ನೀರಿಲ್ಲ ಅಂದ್ರೆ. 5-6 ಮಂತ್ಸ್ ಇಂದ ಇದೇ ಪ್ರಾಬ್ಲಮ್. ಬಟ್ ನಮ್ಮ ಈ ಬಿಬಿಎಂಪಿ ಇದರಿಂದ 2 ಬೋರ್ ಇತ್ತಲ್ಲ ಸರ್, ಅದರಿಂದ ನೀರು ಬರ್ತಿತ್ತು. ಸ್ವಲ್ಪ ಬರ್ತಿತ್ತು. ಈಗ ಅದು ನಿಂತಿದೆ. ಬರೀ ಕಾವೇರಿ ನೀರ್ ಮೇಲೆನೆ ಬದುಕ್ಬೇಕು ಸರ್. ಮೂಕಾಂಬಿಕಾ ಲೇಔಟ್ನಲ್ಲಿ 500ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ. ವಾಟರ್ ಟ್ಯಾಂಕರ್ಗಳ ಹಾವಳಿ ವಿರುದ್ಧ ಬಿಬಿಎಂಪಿ, ಜಲಮಂಡಳಿ ಹಾಗೂ ಸ್ಥಳೀಯ ಶಾಸಕರಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ವಂತೆ. 5 ತಿಂಗಳಲ್ಲಿ ನೋಡಿ ಎಲ್ಲರಿಗೂ ನೀರು ಡ್ರೈನ್ ಆಗಿದೆ. ಕೆಲವ್ರದ್ದು ಪರ್ಸನಲ್ ಬೋರ್ ಇರೋರ್ದು ಎಲ್ಲರ ಬೋರು ಡ್ರೈನ್ ಆಗಿದೆ. ನೀರು ಬರ್ತಾ ಇಲ್ಲ. ಮತ್ತು ಕಾವೇರಿ ನೀರು ಕೂಡ ತುಂಬ once in 4 days ಅಂತಾರೆ. ಬಟ್ ಅದು ಹಾರ್ಡ್ಲಿ ನಮಗೆ ಒಂದು 2 hours ಬರಲ್ಲ. ಈ ಏರಿಯಾ MLA ಮನೆಗೆ ಹೋಗಿ ಲೆಟರ್ ಕೊಟ್ಟು ಬಂದ್ವಿ. ಡಿಪಾರ್ಟ್ಮೆಂಟ್ಸಿಗೆ ಹೋಗಿ BWSSB, BBMP ಮತ್ತು ಬೆಸ್ಕಾಮ್ ಮತ್ತು ಪೊಲೀಸ್ ಸ್ಟೇಷನ್ಗೆ ಇಷ್ಟೆಲ್ಲ ಮಾಡಿ ಬಂದ್ರೂ ನಮಗಿನ್ನೂ ಯಾವುದೇ ಆ್ಯಕ್ಷನ್ ಆಗಿಲ್ಲ. ಇನ್ನು ಸ್ಥಳೀಯ ಶಾಸಕ ST ಸೋಮಶೇಖರ್, ಈ ಸಮಸ್ಯೆ ನನ್ನ ಗಮನಕ್ಕೆ ಬಂದಿಲ್ಲ. ಟ್ಯಾಂಕರ್ನಿಂದ 5-6 ಲೇಔಟ್ ಜನರಿಗೆ ನೀರು ಸಪ್ಲೈ ಆಗ್ತಿದೆ. ಸಡನ್ ಆಗಿ ನಿಲ್ಲಿಸಿದ್ರೆ ಅವರಿಗೂ ಸಮಸ್ಯೆ ಆಗಲ್ವಾ ಅಂತಾರೆ. ನಾನು ಇಂಜಿನಿಯರ್ಗೆ ಹೇಳಿ ಸ್ಟಾಪ್ ಮಾಡಿಸಿದ್ದೆ ಅದನ್ನ. ಈ 5-6 ಲೇಔಟ್ನವರು ಇಲ್ಲ ನಮಗೆ ನೀರು ಸಪ್ಲೈ ಚೆನ್ನಾಗಿ ಆಗ್ತಾ ಇದೆ. ಇಲ್ಲ ಸೋರ್ಸ್ ಇಲ್ಲ. ಕಾವೇರಿ ವಾರಕ್ಕೆ 1 ಸಾರಿ ಕೊಡ್ತಾರೆ. ಆ ಸುತ್ತಮುತ್ತವ್ರು ಎಲ್ಲಾರ್ಗು ಅನುಕೂಲ ಆಗ್ತದೆ ಅಂತ ಹೇಳಿ. 1 ಲೇಔಟ್ ತೊಂದರೆ ಆದ್ರೆ ಈ 5-6 ಲೇಔಟ್ನವರು ನಮಗ್ ತೊಂದರೆ ಆಯ್ತದೆ ಅಂತ. ಇನ್ನಾದ್ರೂ ಇವರ ಸಮಸ್ಯೆಗೆ ಪಾಲಿಕೆ ಫುಲ್ ಸ್ಟಾಪ್ ಹಾಕುತ್ತಾ ಕಾದು ನೋಡಬೇಕು. ಶಾಂತಮೂರ್ತಿ, TV9 ಬೆಂಗಳೂರು.